ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಲಾಸ್ಟ್ ಪಾರ್ಟ್ ನ ನೋಡ್ಕೊಂಡು ಬರೋಣ. ಜಾನಿಯಾನ್ ಹೇಳ್ತಾಳೆ, ಶ್ಯಾಂಗ್ ಮನ್ಸಲ್ಲಿ ಜಾಗ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ, ಆದ್ರೆ ಆಗ್ಲಿಲ್ಲ. ನಮ್ಮಿಬ್ರಿಗೂ ಬ್ರೇಕಪ್ ಆಯ್ತು. ಅವನ ಹತ್ರ ಸುಳ್ಳು ಹೇಳಿದಕ್ಕೆ ನನಗ್ ಸಿಕ್ಕಿರೋ ಶಿಕ್ಷೆ ಅನ್ಕೊಂಡಿದೀನಿ. ಈಗ ನಿನ್ ಸರ್ದಿ, ನೀನು ಕೂಡ ಈ ಪನಿಷ್ಮೆಂಟ್ ನ ಫೇಸ್ ಮಾಡ್ಬೇಕು. ಶ್ಯಾಂಗ್ ಅಮ್ಮ ಹುಷಾರಾಗ್ತಿದ್ದಾಗೆ ನನ್ ಜೊತೆ ಶ್ಯಾಂಗ್ನು ಅವ್ರ ಅಮ್ಮನು ಅಬ್ರಾಡ್ಗೆ ಕರ್ಕೊಂಡು ಹೋಗ್ತೀನಿ. ಇದನ್ನೆಲ್ಲ ಕೇಳಿಸ್ಕೊಂಡು ಲೂಸಿ ಏನೇನು ಕೂಡ ಮಾತಾಡೋದಿಲ್ಲ. ವಾಪಸ್ ಯೂನಿವರ್ಸಿಟಿಗೆ ಬರ್ತಾಳೆ. ಒಬ್ಳೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಜಾನಿಯಾನ್ ಸರಿಯಾಗಿ ಹೇಳಿದಾಳೆ, ಶ್ಯಾಂಗ್ಗೆ ನಾನು ಸರಿಯಾದ ಜೋಡಿಯಲ್ಲ. ಶಾಶ್ವತವಾಗಿ ನನ್ನಿಂದ ದೂರ ಆಗ್ತಿದ್ದಾನೆ ಅಂತ ನನಗೆ ನೋವಾಗ್ತಿದೆ. ಆದ್ರೆ ನಾನು ದೇವ್ರ ಹತ್ರ ಬೇಡ್ಕೋತೀನಿ, ಜಾನಿಯಾನ್ ಅವ್ರ ಅಮ್ಮನ ಜೊತೆ ಅಬ್ರಾಡ್ ಅಲ್ಲಿ ಖುಷಿಯಾಗಿರ್ಲಿ ಅಂತ ಹೇಳಿ ಡೈರಿನಲ್ಲಿ ಬರೀತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಬಾಲಿ ಲೂಸಿನ ಫೋರ್ಸ್ಫುಲಿ ನ್ಯೂ ಇಯರ್ ಪಾರ್ಟಿ ಕರ್ಕೊಂಡ್ ಬರ್ತಾಳೆ. ಎಲ್ರು ಸೇರಿ ಪಾರ್ಟಿನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಈ ರೀತಿ ಫಾಸ್ಟ್ ಎಂಡ್ ಆಗುತ್ತೆ. ಈಗ ಸ್ಟೋರಿನ ಪ್ರೆಸೆಂಟ್ ನಲ್ಲಿ ನೋಡ್ತೀವಿ. ಲೂಸಿ ಎಜುಕೇಶನ್ ನಲ್ಲಿ ಇರ್ತಾಳೆ. ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ಅವಳ ಡೈರಿನ ವಾಪಸ್ ಕೊಡ್ತಾನೆ. ಅವ್ರು ಹೇಳ್ತಾರೆ, ಈ ಡೈರಿನ ಯಾರಿಲ್ಲಿ ಇಟ್ಟಿದ್ರು, ಆ ವ್ಯಕ್ತಿ ಪರ್ಮಿಷನ್ ಕೊಟ್ಟಿದ್ದಾರೆ, ನಿಮ್ ಜೊತೆ ಇದನ್ನ ತಗೊಂಡೋಗ್ಬಹುದು. ಲೂಸಿ ಆ ಡೈರಿನ ನೋಡಿ ತುಂಬಾ ಖುಷಿ ಆಗ್ತಾಳೆ. ತುಂಬಾ ದಿವಸ ಆದ್ಮೇಲೆ ಅದನ್ನ ನೋಡ್ತಿರ್ತಾಳೆ. ಡೈರಿನ ಓಪನ್ ಮಾಡ್ತಿದ್ದಾಗೆ ಶ್ಯಾಂಗ್ ಅವನ್ ಬಗ್ಗೆ ಅದ್ರಲ್ಲಿ ತುಂಬಾನೇ ಬರ್ದಿರ್ತಾನೆ. ಅವ್ನು ಹೇಳ್ತಾನೆ, ಲಾಸ್ಟ್ ಟೈಮ್ ಸ್ಕೂಲ್ ನಲ್ಲಿ ಜಾನಿಯಾನ್ ನಿನ್ ಡೈರಿನ ವಾಪಸ್ ಕೊಟ್ಲು, ಎಲ್ಲಾ ಸತ್ಯನೂ ಕೂಡ ಹೇಳಿದ್ಲು. ನಾನು ಟೆರೆಸ್ ಮೇಲೆ ಬಚ್ಚಿಟ್ಕೊಂಡು ನಿನ್ ಜೊತೆ ಮಾತಾಡ್ತಿದ್ದ ಹುಡುಗಿಯಲ್ಲ, ಆದ್ರೆ ಈ ಡೈರಿ ನಿನ್ ಜೊತೆ ಯಾರು ಸೀಕ್ರೆಟ್ ಆಗಿ ಮಾತಾಡ್ತಿದ್ರು ಅದೇ ಹುಡುಗಿದು ಅಂತ ಹೇಳಿದ್ಲು. ಮಲ್ಕೊಳ್ಳೋದಕ್ಕಿಂತ ಮೊದ್ಲು ನೀನ್ ಡೈರಿನ ಓಪನ್ ಮಾಡಿ ನೋಡ್ದೆ. ಆಗ ನನ್ಗೆ ಗೊತ್ತಾಯ್ತು ನೀನ್ ನನ್ನನ್ನ ಯಾವಾಗ್ಲಿಂದ ಇಷ್ಟಪಡ್ತಿದ್ಯಾ ಅಂತ. ಆಗ್ಲೇ ನಾನು ಡಿಸೈಡ್ ಮಾಡಿದೆ ನೀನನ್ನ ಮೀಟ್ ಮಾಡ್ಬೇಕು ಅಂತ. ನೀನ್ ಅಡ್ಮಿಷನ್ ಆಗಿರೋ ಯೂನಿವರ್ಸಿಟಿಲಿ ನಾನು ಕೂಡ ಅಡ್ಮಿಷನ್ ಆದೆ. ನಾವು ಮೊದಲನೇ ಸಾರಿ ಆಕಸ್ಮಿಕವಾಗಿ ಮೀಟ್ ಆಗ್ಲಿಲ್ಲ. ನಾನೇ ಬೇಕು ಅಂತ ನಿನ್ ಮುಂದೆ ಬಂದಿದ್ದು. ಆಮೇಲೆ ಕ್ಯಾಂಟೀನ್ ನಲ್ಲಿ ನೀನು ಕೆಲಸ ಮಾಡೋ ಜಾಗದಲ್ಲೂ ಕೂಡ ನೀನನ್ನ ಮೀಟ್ ಮಾಡಿದೆ. ಇದೆಲ್ಲ ನಾನು ಬೇಕು ಅಂತಲೇ ಮಾಡಿದ್ದು. ಯಾಕಂದ್ರೆ ನಿನ್ ಬಗ್ಗೆ ಇನ್ನೂ ಚೆನ್ನಾಗಿ ತಿಳ್ಕೋಬೇಕಿತ್ತು, ನಿನ್ ಜೊತೆಲೆ ಇರ್ಬೇಕು ಅಂತ ಅನ್ಕೊಂಡಿದ್ದೆ. ಸಡನ್ ಆಗಿ ನಮ್ ತಂದೆ ಜೈಲಿಗೆ ಹೋದ್ಮೇಲೆ ನನ್ ಜೀವನನೇ ಬದಲಾಯಿತು. ನನ್ನ ಹತ್ರ ಅಮೌಂಟ್ ಕೂಡ ಇರ್ಲಿಲ್ಲ. ನಮ್ ಸಂಬಂಧಿಕರ ಹತ್ರ ಸಹಾಯ ಕೇಳ್ದೆ, ಆದ್ರೆ ಯಾರು ಕೂಡ ಸಹಾಯ ಮಾಡ್ಲಿಲ್ಲ. ನನ್ನ ಅಂಕಲ್ ಕೂಡ ನನ್ನನ್ನ ಮೀಟ್ ಮಾಡೋದಿಕ್ಕೆ ಒಪ್ಕೊಳ್ಳಿಲ್ಲ. ಮನೇಲಿ ಇದ್ರು ಕೂಡ ಇಲ್ಲ ಅಂತ ಹೇಳ್ತಾ ಇದ್ರು. ನಾನು ಪೂರ್ತಿಯಾಗಿ ಸೋತೋದೆ. ನಮ್ಮಮ್ಮನ ಆರೋಗ್ಯ ತುಂಬಾನೇ ಹಾಳಾಯ್ತು. ಇದನ್ನೆಲ್ಲ ಕೇಳಿದ್ಮೇಲೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ಸೋದಿಗೂ ಕೂಡ ನನ್ನ ಹತ್ರ ಅಮೌಂಟ್ ಇರ್ಲಿಲ್ಲ. ನಿನ್ಗೆ ತುಂಬಾ ಸಾರಿ ನಿನ್ನ ಮಿಸ್ ಮಾಡ್ಕೋತಿದೀನಿ ಅಂತ ಮೆಸೇಜ್ ಅನ್ನ ಟೈಪ್ ಮಾಡ್ತಿದ್ದೆ, ಆದ್ರೆ ಅದನ್ನ ನಿನಗೆ ಸೆಂಡ್ ಮಾಡ್ತಿರ್ಲಿಲ್ಲ, ಬದಲಾಗಿ ಎರೇಸ್ ಮಾಡ್ತಿದ್ದೆ. ಯಾಕಂದ್ರೆ ನಿನ್ ಮುಂದೆ ಬರೋದಿಕ್ಕೆ ನನಗೆ ಧೈರ್ಯ ಇಲ್ಲ. ನನಗೆ ಈಗ್ಲೂ ಕೂಡ ರಿಗ್ರೆಟ್ ಫೀಲ್ ಆಗ್ತಿದೆ. ನಮ್ ತಂದೆ ಮಾಡಿ ತಪ್ಪಿಂದಾಗಿ ನಿಮ್ ತಂದೆ ಡೆತ್ ಆಯ್ತು. ನೀನು ಚಿಕ್ಕ ವಯಸ್ಸಿಂದ ಇಷ್ಟೆಲ್ಲ ಕಷ್ಟಪಡ್ಬೇಕಾಗಿ ಬಂತು. ಅಷ್ಟೇ ಅಲ್ಲ, ನಿನ್ಗೆ ಒಳ್ಳೆ ಲೈಫ್ ಅನ್ನು ಕೂಡ ನನ್ನ ಕೈಲಿ ಕೊಡೋದಿಕ್ಕಾಗಲ್ಲ. ನೀನು ಒಳ್ಳೆ ಲೈಫ್ ನ ಲೀಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀಯಾ. ನಿನ್ಗೆ ಒಳ್ಳೆ ಲೈಫ್ ಪಾರ್ಟ್ನರು ಅಲ್ಲ, ಅದಕ್ಕೆ ನಿನ್ ಲೈಫ್ ಇಂದ ಹೊರಟೋದೆ. ಜಾನಿಯನ್ನು ಕೂಡ ಅಬ್ರಾಡ್ ಕಳಿಸ್ದೆ. ಅವಳ ಜೊತೆ ನಾನು ಹೋಗ್ಲಿಲ್ಲ. ನನ್ನ ಲೈಫಲ್ಲಿ ಯಾವುದು ಕೂಡ ಸರಿಯಾಗಿ ನಡೀತಾ ಇರ್ಲಿಲ್ಲ. ಆದ್ರೆ ನಿನ್ ಡೈರಿಯಿಂದ ನನಗೆ ಧೈರ್ಯ ಸಿಗ್ತಾ ಇತ್ತು. ಅಮೌಂಟ್ ಗಾಗಿ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೆ, ಬಚ್ಚಿಟ್ಕೊಂಡು ನಿನ್ನ ನೋಡೋದಿಕ್ ಬರ್ತಿದ್ದೆ. ನಿನ್ ಸಕ್ಸಸ್ ನ ನೋಡಿ ನನಗೆ ತುಂಬಾನೇ ಖುಷಿ ಆಗ್ತಿತ್ತು. ನಿನ್ ಬರ್ತ್ಡೇ ದಿವಸ ಕೇಕ್ ತಗೊಂಡ್ ಬಂದೆ, ಆದ್ರೆ ನಿನ್ ಮುಂದೆ ಬರೋದಿಕ್ಕೆ ನನಗೆ ಧೈರ್ಯ ಸಾಲಿಲ್ಲ. ನಿನ್ನ ದೂರದಿಂದಲೇ ನೋಡ್ತಾ ಖುಷಿ ಪಡ್ತಿದ್ದೆ. ನಾನು ಡಿಸೈಡ್ ಮಾಡಿದೆ, ನಾನು ಸಕ್ಸಸ್ಫುಲ್ ಮ್ಯಾನ್ ಆಗಿ ನಿನ್ ಮುಂದೆ ಬರ್ಬೇಕು ಅಂತ. ಬಟ್ ಸಣ್ಣ ಪುಟ್ಟ ಬಿಸ್ನೆಸ್ ನ ಶುರು ಮಾಡಿದೆ, ಆದ್ರೆ ಎಲ್ಲಾದ್ರಲ್ಲೂ ಸೋತೋದೆ. ಆಗ್ಲೇ ನನಗೆ ಅರ್ಥ ಆಯ್ತು ನಾನು ಯಾವತ್ತೂ ಕೂಡ ನಿನಗೆ ಲಾಯಕ್ಕಲ್ಲ ಅಂತ. ಅದಕ್ಕೆ ನಿನ್ ಲೈಫ್ ಇಂದ ನಾನು ದೂರ ಹೋಗ್ತಿದ್ದೀನಿ. ನನಗೆ ಗೊತ್ತು ನಿನ್ ಲೈಫ್ ಅಲ್ಲಿ ಮುಂದೆ ಹೋಗಿ ಇನ್ನು ಒಳ್ಳೊಳ್ಳೆ ಕೆಲಸ ಮಾಡ್ತೀಯ, ಅದಕ್ಕೆ ನಿನ್ಗಿಂತ ನಾನೇ ಜಾಸ್ತಿ ಖುಷಿಯಾಗಿದ್ದೀನಿ. ಇದನ್ನೆಲ್ಲ ಓದಿ ಲೂಸಿ ಜೋರಾಗಿ ಎಳೋದಿಕ್ಕೆ ಶುರು ಮಾಡ್ತಾಳೆ. ಅವಳು ಅನ್ಕೊಂಡಿರ್ತಾಳೆ, ಶ್ಯಾಂಗ್ಗೆ ನಮ್ಮ ಫ್ಯಾಮಿಲಿನೇ ಅವ್ರ ಫ್ಯಾಮಿಲಿ ಮೇಲೆ ಕೇಸ್ ಹಾಕಿದ್ದು ಅನ್ನೋ ಸತ್ಯ ಗೊತ್ತಾದ್ರೆ ಅವನ್ ನನ್ನನ್ನ ದ್ವೇಷ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ರೀತಿ ಎಲ್ಲ ಏನೂ ಆಗಿಲ್ಲ. ಈಗ್ಲೂ ಕೂಡ ನನ್ನನ್ನ ಅಷ್ಟೇ ಪ್ರೀತಿಸ್ತಾನೆ. ಜಾನಿಯಾನ್ ಜೊತೆ ಅಬ್ರಾಡ್ಗೂ ಕೂಡ ಹೋಗಿಲ್ಲ. ಮತ್ತೊಂದ್ ಕಡೆ ಶ್ಯಾಂಗ್ ನ ನೋಡ್ತೀವಿ. ಬಾಡ್ಗೆ ಮನೇಲಿ ಇರ್ತಾನೆ. ಅವ್ರ ಅಮ್ಮನ ಆರೋಗ್ಯ ಇನ್ನು ಸರಿ ಹೋಗಿರಲ್ಲ. ಇನ್ನು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿರ್ತಾರೆ. ಶ್ಯಾಂಗ್ ಅವನ್ ಸಣ್ಣ ಪುಟ್ಟ ಖರ್ಚುನ ನಿಭಾಯಿಸ್ಕೊಳ್ಳೋದನ್ನ ಕಲ್ತ್ಕೊಂಡಿರ್ತಾನೆ. ಶ್ಯಾಂಗ್ ಮಿನಿ ಮೂವಿನ ಶೂಟ್ ಮಾಡಿರ್ತಾನೆ. ಅದ್ರ ಶೂಟಿಂಗ್ ಯೂನಿವರ್ಸಿಟಿಲಿ ನಡೆದಿರುತ್ತೆ. ಶ್ಯಾಂಗ್ ಲೂಸಿನ ನೋಡ್ತಾ ನೋಡ್ತಾ ಖುಷಿಯಾಗಿರ್ತಾನೆ. ಅವನು ಇನ್ನು ಅವಳ ನೆನಪಲ್ಲೇ ಕಾಲ ಕಳೀತಿರ್ತಾನೆ. ಅಷ್ಟರಲ್ಲಿ ಶ್ಯಾಂಗ್ಗೆ ಆರ್ಟ್ ಗ್ಯಾಲರಿಯಿಂದ ಕಾಲ್ ಬರುತ್ತೆ. ಮತ್ತೊಂದ್ ಕಡೆ ಲೂಸಿನ ನೋಡ್ತೀವಿ. ಯಾರೋ ವ್ಯಕ್ತಿ ಬರೋದನ್ನೇ ಕಾಯ್ತಾ ನಿಂತಿರ್ತಾಳೆ. ಅಷ್ಟರಲ್ಲಿ
ಅಲ್ಲಿಗೆ ಶ್ಯಾಂಗ್ ಬರ್ತಾನೆ. ಲೂಸಿನೇ ಶ್ಯಾಂಗ್ ನ ಬರೋದಿಕ್ಕೆ ಹೇಳಿರ್ತಾಳೆ, ಆದ್ರೆ ಅವನಿಗೆ ಗೊತ್ತಿರೋದಿಲ್ಲ. ತುಂಬಾ ದಿವಸ ಆದ್ಮೇಲೆ ಶ್ಯಾಂಗ್ ನ ನೋಡಿ ಲೂಸಿಗೆ ತುಂಬಾನೇ ಖುಷಿ ಆಗುತ್ತೆ. ಶ್ಯಾಂಗ್ ಕೂಡ ಲೂಸಿನ ನೋಡಿ ತುಂಬಾನೇ ಖುಷಿಯಾಗಿರ್ತಾನೆ. ಇಬ್ರು ಕೂಡ ಅಳೋದಕ್ಕೆ ಶುರು ಮಾಡ್ತಾರೆ. ಇಬ್ರು ಕೂಡ ಮಾತಾಡೋದಿಲ್ಲ, ಅವ್ರ ಕಣ್ಣಿಂದ ನೀರ್ ಮಾತ್ರ ಬರ್ತಿರುತ್ತೆ. ಒಬ್ರನ್ನ ಒಬ್ರು ನೋಡ್ತಾ ನಗ್ತಾರೆ. ಲೂಸಿ ಅದೇ ಸೇಮ್ ಕ್ವಶನ್ ನ ಕೇಳ್ತಾಳೆ, ಸನಿ ಡೇಸ್, ಕ್ಲೌಡಿ ಡೇಸ್, ರೆಡಿ ಡೇಸ್, ನಿನ್ಗೆ ಯಾವ್ದಿಷ್ಟ? ಆಗ ಶ್ಯಾಂಗ್ ರಿಪ್ಲೈ ಮಾಡ್ತಾನೆ, ನನ್ಗೆ ನೀನಿಷ್ಟ. ಆಗ ಲೂಸಿ ಇನ್ನೂ ಜಾಸ್ತಿ ಎಮೋಷನಲ್ ಆಗಿ ಶ್ಯಾಂಗ್ ನ ಹಗ್ ಮಾಡ್ಕೊಂಡು ಕೇಳ್ತಾಳೆ, ನೀನು ವಾಪಸ್ ಬರೋದಕ್ಕೆ ಯಾಕಿಷ್ಟು ಲೇಟ್ ಮಾಡ್ದೆ? ನೀನು ಇಲ್ಲೇ ಇದ್ರು ಕೂಡ ನನ್ನನ್ನ ಯಾಕೆ ಮೀಟ್ ಮಾಡೋದಿಕ್ ಬರ್ಲಿಲ್ಲ? ಆಗ ಶ್ಯಾಂಗ್ ಅವಳತ್ರ ಸಾರಿ ಕೇಳ್ತಾನೆ. ಇಬ್ರು ಕೂಡ ಒಬ್ರನ್ನ ಒಬ್ರು ಎಷ್ಟ್ ಮಿಸ್ ಮಾಡ್ಕೊಂಡ್ರು ಅನ್ನೋದನ್ನ ಹೇಳ್ಕೋತಾರೆ. ಶ್ಯಾಂಗ್ ಹೇಳ್ತಾನೆ, ನನ್ನ ಹತ್ರ ಈಗ ಏನು ಇಲ್ಲ. ಆಗ ಲೂಸಿ ಹೇಳ್ತಾಳೆ, ಈಗ್ಲೂ ಕೂಡ ನಿನ್ನ ಹತ್ರ ಎಲ್ಲ ಇದೆ. ನನ್ಗೆ ಮೊದ್ಲಿಂದಲೂ ನಿನ್ ಮನ್ಸಿಷ್ಟ. ನನ್ಗೆ ನೀನ್ ಮಾತ್ರ ಇಂಪಾರ್ಟೆಂಟು. ನಾನು ನಿನ್ ಜೊತೆ ಇರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಶ್ಯಾಂಗ್ ಲೂಸಿ ಆನ್ಸರ್ ನ ಕೇಳಿ ತುಂಬಾನೇ ಖುಷಿ ಆಗುತ್ತೆ. ಇಬ್ರು ಕೂಡ ಜೊತೆಲಿ ಅಂಬ್ರೆಲಾ ಇಟ್ಕೊಂಡು ಇಲ್ಲಿಂದ ಹೊರಟೋಗ್ತಾರೆ. ಈ ರೀತಿ ಈ ಡ್ರಾಮಾ ಹ್ಯಾಪಿ ಎಂಡಿಂಗ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಡ್ರಾಮಾಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.